ಓಕೆ, ಸೊ ಹಾಯ್ ಗಾಯ್ಸ್, ವಾಟ್ಸಪ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇನ್ನೊಮ್ಮೆ ಹೊಸ ಎಪಿಸೋಡ್ ಆಫ್ ಹೊಸ ಅಂದರೆ ಸೆಕೆಂಡ್ ಎಪಿಸೋಡ್ ಆಫ್ ಯೂರೋ ಟ್ರಕ್ ಸಿಮ್ಯುಲೇಟರ್ 2. ಇವತ್ತು ನಾವು ಇದೇ ನಮ್ಮ ಟ್ರಕ್, ಇವತ್ತಿನ ಟ್ರಕ್. ನಿನ್ನೆ ಓದಿನ ಎಪಿಸೋಡಲ್ಲಿ ಯಾವುದು ರೆನಾಲ್ಟ್ ಇತ್ತು, ಈ ಸತಿ ಸ್ಕ್ಯಾನಿಯಾ ಅಥವಾ ಏನಾದ್ರು ಬೇರೆ ತೊಗೊಳೋಣ ಅಂತ. ಈ ಟ್ರಕ್ ನಾವು ಮುಂದೆ ತೊಗೋಬೇಕು ಅಂತ ಇದ್ದೀವಿ. ಈ ಟ್ರಕ್ ತೊಗೋಬೇಕಂದ್ರೆ ಹತ್ತತ್ರ $1,50,000 ಅಂತ ಡಾಲರ್ಸ್ ಲೆಕ್ಕದಲ್ಲಿದೆ ಇದು ಗೇಮ್. ಆದರೆ ಬೇರೆ ದೇಶದ ಗೇಮ್ ಇದು, ಓಕೆನಾ? ಸೊ ಬನ್ನಿ ಕಂಟಿನ್ಯೂ ಮಾಡೋಣ ಈ ಗೇಮ್ನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರು ಒಂದು ಸ್ವಲ್ಪ ಆದರೂ. ಆ ವಿಡಿಯೋದಲ್ಲಿ ವ್ಯೂಸು ಇಲ್ಲ, ಲೈಕ್ಸು ಇಲ್ಲ, ಬಟ್ ಅದರಲ್ಲಿ ನಾನು ನಿನ್ನೆ ನೋಡಿದೆ ಎಷ್ಟು 84% ನೋಡಿದ್ದಾರೆ, ಅನ್ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೋಗಿದ್ದಾರೆ. 10% ಅಥವಾ 20% ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕು ಮಾಡಿದ್ದಾರೆ. ಅದಕ್ಕೆ ಪ್ಲೀಸ್ ನೀವು ಸ್ವಲ್ಪ ಸಪೋರ್ಟ್ ಕೊಡಿ, ನಾವು ಹೇಗಾರ ಮಾಡಿದ್ದು ಮಾಡ್ತೀವಿ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ನಮ್ಮ ಕಂಟ್ರೋಲರ್ ಇಲ್ಲ ಇದೆ, ಇದೆಲ್ಲ ಆಟಾಡೋಣ ಬನ್ನಿ. ಓಕೆ, ಜಾಬ್ ತೊಗೋಬೇಕೀಗ, ಕ್ವಿಕ್ ಜಾಬ್ ತೊಗೊಳೋಣ. ಬರೀ ಟ್ರಕ್ಗಳು ಬರುತ್ತೆ. ಇವತ್ತು ಸ್ಕ್ಯಾನಿಯಾ ಓಡಿಸೋಣ. ಸ್ಕ್ಯಾನಿಯಾ ಇಲ್ಲಿ ಈ ಕಡೆ ಎಲ್ಲ ಥರದ್ದಿದೆ. ಈ ಕಡೆ ಡೇವ್ ಇದೆ, ಇಂಡಿಗೋ ಇದೆ, ಮ್ಯಾನ್ ಇದೆ, ಮೆಜೆಸ್ಟಿಕ್ ಇದೆ, ರೊನಾಲ್ಟ್ ಇದೆ, ಸ್ಕ್ಯಾನಿಯಾ ಇದೆ, ವ್ಯಾಲೆಂಟ್ ಇದೆ. ವ್ಯಾಲೆಂಟ್ ಅಂದರೆ ವೋಲ್ವೋನ ವ್ಯಾಲೆಂಟ್ ಅಂತ ಹಾಕಿದ್ದಾರೆ ಇದರಲ್ಲಿ, ಓಕೆನಾ? ನಾವು ಇವತ್ತು ಸ್ಕ್ಯಾನಿಯಾ ತಗೊಳ್ಳೋಣ. ಸ್ಕ್ಯಾನಿಯಾ ಬಂತು. ಇದು 4,351 ಮಿಸ್ಟರ್. ನಾವು ಪ್ರೈಸ್ ಲೋ ಮಾಡಬೇಕು. ಲೋ ಮಾಡಿದರೆ ಡಿಸ್ಟೆನ್ಸ್ ಕಮ್ಮಿ ಇರುತ್ತೆ, ಪ್ರೈಸ್ ಜಾಸ್ತಿ ಇರುತ್ತೆ, ಹಾಗೆ. ಓಕೆ, ಇದು ಚೆನ್ನಾಗಿ ಅನಿಸ್ತೈತೆ ನನಗೆ. ಯಾತಾನ ಎತ್ತಾನ ಮನೆ ವಯಸ್ಸು. ಓಕೆ, ಬಂದ್ವಿ. ನಾವು ಸ್ಟಾರ್ಟ್ ಮಾಡೋಣ ಗಾಡಿನ. ಸೌಂಡ್ ನೀವು ಕೇಳಿಸ್ಕೋಬೇಕಾದ್ರೆ ಇದಕ್ಕೆ ಬನ್ನಿ. ಇದರಿಂದ ಸೌಂಡ್ ಸ್ವಲ್ಪ ಚೆನ್ನಾಗೈತಿ, ಇನ್ನೊಂದ್ಸತಿ ಕೇಳ. ಸೊ ಬನ್ನಿ ಹೋಗೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂದೇಳಿ ಹೋಗೋಣ. ಒಂದು 6 ನೋಡ್ಯಾನ. ಚೂರು ಡ್ಯಾಮೇಜ್ ಮಾಡಬಾರ್ದು, ಯಾಕಂದರೆ ಕಂಪ್ನಿದಿರುತ್ತೆ ಇವೆರಡು. ಚೂರು ಡ್ಯಾಮೇಜ್ ಮಾಡಬಾರ್ದು, ಟ್ರೈಲರ್ ಆಗಲಿ ಆಮೇಲೆ ನಮ್ಮ ಟ್ರಕ್ ಆಗಲಿ, ಚೂರು ಡ್ಯಾಮೇಜ್ ಮಾಡ್ಬೋದು. ಒಂದೇ ನಿಮಿಷ, ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡೋಣ, ಏನೂ ಕಾಣಂಗೇ ಇಲ್ಲ. ಡಿಸ್ಪ್ಲೇ ಬ್ರೈಟ್ನೆಸ್ ಸ್ಕ್ರೀನ್ ತುಂಬ ಆಯಿತು. ಓಕೆ, ಒಂದೊಂದ್ಸತಿ ಇದಾಗ್ಬಿಡುತ್ತದ.
ಸ್ಲೈಡ್. ಬನ್ನಿ ಹೋಗೋಣ. ಇದರಂತ ಏನು ಗೊತ್ತಾ ಅಡ್ವಾಂಟೇಜ್, ಇದರಿಂದ ಲೈಟ್ ಸ್ವಲ್ಪ ತುಂಬ ಫೋಕಸ್ಡ್ ಇದೆ. ಆಮೇಲೆ ಎಲ್ಲ ಚೆನ್ನಾಗಿದೆ ಟ್ರಕ್, ಅದಕ್ಕೆ ಇದೆ ಪ್ರಿಫರ್ ಮಾಡೋದು. ಬ್ರೇಕಿಂಗು ತುಂಬ ಚೆನ್ನಾಗಿದೆ. ಹೋಗೋಣ ಬೇಗ. ಸಿಗ್ನಲ್ಲು ಇದರಲ್ಲಿ ಇದೆ ದೊಡ್ಡ ಟೆನ್ಷನ್. ಸಿಗ್ನಲ್ ತಡೆದಿಲ್ಲ ಅಂದರೆ ದುಡ್ಡು ಹೋಗುತ್ತೆ. ಬನ್ನಿ ಹೋಗೋಣ. ಮತ್ತು ಇದರಲ್ಲಿ ಇನ್ನೊಂದು ಆಟೋಮೆಟಿಕ್ ಇಂಡಿಕೇಟರ್ ಆಫ್ ಆಗುತ್ತೆ, ಅದೊಂದು ಚೆನ್ನಾಗಿದೆ. ಓಹೋ ಅಣ್ಣ ಅಣ್ಣ ಅಣ್ಣ, ಹಾಂ ಲ್ಯಾಂಡ್ ರೋವರ್ ಅಣ್ಣ. ಎಲ್ಲ ಗಾಡಿ ತಗೊಂಡು ನೋಡ್ತೀನಿ, ಎಲ್ಲ ಗಾಡಿನೂ ಡ್ರೈವ್ ಮಾಡ್ತೀನಿ, ಎಲ್ಲ ಗಾಡಿನೂ ಇದು ಮಾಡೋಣ, ಹಾಗೆ ನಿಮಗೂ ತೋರಿಸೋಣ. ನೋಡಿ ಈ ಥರ ಬೋರ್ಡ್ ಬಂದರೆ ಮುಂದೆ ಫೈನ್ ಹಾಕ್ತಾರೆ ಅಂತ ಅರ್ಥ. ಅದಕ್ಕೆ ಇವನು ಅಣ್ಣ ಈಗ ಸ್ಲೋ ಮಾಡ್ದ ನೋಡ್ರಿ, ನಾವು ಸ್ಲೋ ಮಾಡೋಣ. ನಮಗೂ ಹಾಕಿದ್ದವರು, ನಾವೇ ಲೆಫ್ಟಿಗೆ ಹೋಗ್ಬೇಕೀಗ. ಓಕೆ ಬಂದೆ. ನೋಡಿ ಸ್ಪೀಡಿಂಗ್ ಮಾಡಿದ್ದಕ್ಕೆ ಫೈನ್ ಹೋಯ್ತು. ಹೇಳಿಲ್ಲ ಹಿಂಗೆ ಹೋಗುತ್ತೆ ಫೈನು. ಸ್ಪೀಡಿಂಗ್ ಮಾಡಿದರೆ ಹಿಂಗೆ ಹೋಗುತ್ತೆ ಫೈನ್. $11 ಹೋಯ್ತು ಗುರು, $11 ಹೋಯ್ತು. ಮತ್ತು ಇದ್ರಲ್ಲಿ ರಾಂಗ್ ವೇ ಬರೋಂಗಿಲ್ಲ, ರಾಂಗ್ ವೇ ಬಂದ್ರೆ ದುಡ್ಡು ಹೋಗತ್ತೆ. ಆದರೆ ಕ್ಲಿಯಾರಿಟಿ ಸ್ವಲ್ಪ ಇದಿದೆ ಅಷ್ಟೇ. ಹೈ ಆ್ಯಂಡ್ ಪಿ ಸಿ ಒಳಗೆ ಮಾತ್ರ ಕ್ಲಿಯಾರಿಟಿ ಅಲ್ಟಿಮೇಟ್ ಗುರು. ಬೇಕಾದ್ರೆ ನೀವು ಯೂರೋ ಟ್ರಕ್ ಸಿಮ್ಯುಲೇಟರ್ 2 ಅಂತ ಬೇಕಾದ್ರೆ ಯೂಟ್ಯೂಬಲ್ಲಿ ಹೋಗಿ ಬೇರೆ ಕಡೆ ಹೋಗಿ ಹೊಡೆದು ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಚೆನ್ನಾಗಿ ಕಾಣ್ತದೆ ನೋಡ್ರಿ. ಸ್ಲೋ ಮಾಡೋದೇ ಬೆಟರ್. ಎಷ್ಟರಲ್ಲಿರಬೇಕು? 40, 60 ಸಾಕು. ಕ್ರೂಸ್ ಕಂಟ್ರೋಲ್ ಆನ್ ಆಯ್ತು ಗೈಸ್. ಕ್ರೂಸ್ ಕಂಟ್ರೋಲು ಇದೆ ಇದರಲ್ಲಿ. ಕ್ರೂಸ್ ಕಂಟ್ರೋಲ್ ಆನ್ ಮಾಡಿಟ್ರೆ ಸಾಕು, 60ರಲ್ಲಿ ಹೋಗ್ತಾ ಇರುತ್ತೆ. ನೋಡಿ ಇದೆ ಕ್ಯಾಮ್ರಾ.
ಈಗ ಹೊಡೆಯೋದೇ ಇಳ್ಕೊಂಡು ಈಗ ಇದು ಜಾಸ್ತಿ ಸ್ಪೀಡ್ ಹೋಗಲ್ಲ, ಯಾಕಂದರೆ ಹಿಂಗಡೆ ಲೋಡ್ ತುಂಬ ಇದಿದೆ. ಏನಂದರೆ ಹಿಂಗಡೆ ಲೋಡು JCB, ಅದೇ ಒಂದಿಷ್ಟು ಭಾರ ಇರ್ತೈತೆ. ಇದರಲ್ಲಿ ನಾವು ಮೋಡು ಮಾಡ್ಬೋದು. ಮೋಡ್ ಅಂದರೆ ಅದೇ ಕರ್ನಾಟಕ ಬಸ್ ಹಾಕ್ಕೋಬೋದು, ಆಮೇಲೆ ಕರ್ನಾಟಕದ ಮ್ಯಾಪ್ ಹಾಕ್ಕೋಬೋದು. ಆದರೆ ಅದಕ್ಕೆಲ್ಲ ಸೆಟ್ ಆಗೋಲ್ಲ, ಇದಕ್ಕೆ ಸ್ವಲ್ಪ ಕಷ್ಟ ಸೆಟ್ ಆಗೋದು. ಅದಕ್ಕೆ ಇದು ಕರೆಕ್ಟ್ ಐತೆ. ತಿಡ್ಕೊಳಲ್ಲ. ಇನ್ಸ್ಟಾಗ್ರಾಮ್ ಅಕೌಂಟು ಇದೆ, ನಂದು ಇನ್ಸ್ಟಾ ಅಕೌಂಟು ಇದೆ, ನಂದನ್ RV ಅಂತ. ಹೋಗಿ ಅದಕ್ಕೂ ಸಬ್ಸ್ಕ್ರೈಬ್ ಅಲ್ಲ, ಫಾಲೋ ಕೊಡಿ. ನಿಮಗೆ ಇಷ್ಟ, ನೀವು ಮಾಡಿದ್ರೆ ಮಾಡಿ, ಇಲ್ಲ ಅಂದರೆ ಇಲ್ಲ. ಡೀಸೆಲ್ ಐತಿ, 600 ಕಿಲೋಮೀಟ್ರ್ ಹೋಗ್ಬೋದು ಆರಾಮ್ಸೆ. ಆಕತಿ 600 ಕಿಲೋಮೀಟ್ರ್ ಹೋಗ್ಬೋದು, 611. ನಮ್ದು ಇರೋದು 220 ಕಿಲೋಮೀಟ್ರ್ ಹೋಗ್ಬೇಕು. 220 ಹೊಡೆದ್ರೆ ಸಾಕು. ಕಟ್ ಹೋಗ್ಬೇಕಿಲ್ಲ. ಸಿಂಗಲ್ ರೋಡ್ ಬಂತು ಗುರು, ಸಿಂಗಲ್ ರೋಡ್ ಬಂತು. ಸಿಂಗಲ್ ರೋಡ್ ಬಂದರೆ ತಲೆ ಕೆಡ್ದ ತಾನೆ. ಸಿಂಗಲ್ ರೋಡ್ ತಾನೆ, ಹೈವೇ ಸಾಕಪ್ಪ. ಹೈವೇ ಬಂದರೆ ಸಾಕು. ಹಿಂಗೆ ತಾನೆ, ಹಿಂಗೆ ಒಂದ್ಸತಿ ಕನ್ಫ್ಯೂಸ್ ಆಗತ್ತೆ ಗುರು, ಎಲ್ಲಿ ಹೋಗ್ಬೇಕು ಎಲ್ಲಿ ಬಿಡ್ಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಹತ್ತು ಆಕತ್ತೆ, ತಿಣ್ಕಾಡ್ದ ಹತ್ತಕ್ಕೆ. ನಾವು ಈ ಕಡೆ ಸೈಡ್ ಹೋಗ್ಬೇಕು ಅಂದರೆ ಲೆಫ್ಟ್. ಅವನ ಬರಕತ್ತ, ಹೋಗೋಣ. ನಾನು ಹೋಗ್ಬೇಕಾ? ಓಕೆ, ಥ್ಯಾಂಕ್ ಯು. ಶೆಟ್ ತಡಿ. ಹಾಂ, ಡ್ಯಾಮೇಜ್ ಆಗಿರ್ಬೋದು ಸ್ವಲ್ಪ. ಅದು ರೋಡ್ ಚಿಕ್ಕದಿತ್ತು, ಅದಕ್ಕೆ ಹೋಗೋಕ್ಕಾಗಿಲ್ಲ. ಡ್ಯಾಮೇಜ್ ಆಗೈತೆ? ಇಲ್ಲ, 0% ಡ್ಯಾಮೇಜ್. ನಾನು ಈ ಕಡೆ ಹೋದ್ರೆ ಲಂಡನ್ನು, ಈ ಕಡೆ ಡವ್ ಏನೋ ಆಯ್ತದ. ಡವರ್ ಏನೋ ಹೋಯ್ತಪ್ಪ. ಅದಕ್ಕೆ ಹೋಗೋಣ. ಈ ಕಡೆ ಮಿರರ್ ಐತಿ, ಆರಾಮ ಹೊಡ್ಕೊಂಡು ಹೋಗೋದ. ಸಿಂಗಲ್ ರೋಡ್ ಮರ ಭಾರಿ ಬೇಜಾರಾಗ. ಸಿಂಗಲ್ ರೋಡ್ ಯಾಕೆ, ಹೈವೇ ಇರ್ಬೇಕು ಇದರಲ್ಲಿ. ಸಿಂಗಲ್ ರೋಡು ಚೆನ್ನಾಗಿದೆ, ಅಂದರೆ ಓಲ್ಟೇಜ್ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ, ಸ್ಪೀಡಿಂಗೂ ಆಗಲ್ಲ. ಅದಕ್ಕೆ ಸ್ವಲ್ಪ ಕಟ್ ಮಾಡೋಣ ಈಗ, ಯಾಕಂದರೆ ತುಂಬ ಲಾಂಗ್ ಆಗುತ್ತೆ ವಿಡಿಯೋ. ಅದಕ್ಕೆ ಸ್ವಲ್ಪ ಕಟ್ ಮಾಡೋಣ. ಓಕೆ, ಅದು ಕಟ್, ಯಾಕಂದರೆ ಲಾಂಗ್ ಆಗುತ್ತೆ ವಿಡಿಯೋ. ಅದಕ್ಕೆ ನಾವು ರೈಟಿಗೆ ಹೋಗ್ಬೇಕು. ರೈಟಿಗೆ ಹೋಗಿ ಇಲ್ಲಿಂದ ಶಿಫ್ಟ್ ಮಾಡಬೇಕು. ಇವಾಗ ಶಿಪ್ಪಿಂಗ್ ಸ್ವಲ್ಪ ದೂರ ಇದೆ, ಅಲ್ಲಿವರೆಗೂ ನಾನು ಕಟ್ ಮಾಡ್ತೀನಿ. ಇವಾಗ ಇಲ್ಲೇ ನಮ್ಮ ಶಿಪ್ಪಿಂಗ್ ಮಾಡೋದು, ಟ್ರಕ್ ಶಿಪ್ಪಿಂಗ್ ಮಾಡಬೇಕೀಗ. ಅಂದರೆ ಒಂದು ಪೋಲಿಂದ ಇನ್ನೊಂದು ಪೋಲಿಗೆ ಶಿಪ್ಪಿಂಗ ಮಾಡಬೇಕೀಗ. ಬನ್ನಿ ಮಾಡೋಣ.
ಟ್ರಕ್ ಓಡಿಸೋದು ಗೇಮಲ್ಲಿ ಈಸಿ, ಆದರೆ ರಿಯಲ್ ಲೈಫಲ್ಲಿ ಮಾತ್ರ ನಿಜ ಆಗಲ್ಲ ಗುರು. ನಾನು ಹೇಳ್ತೀನಲ್ಲ, ರಿಯಲ್ ಲೈಫಲ್ಲಿ ಭಾರಿ ಕಷ್ಟ. ಪಾಪ ಅವ್ರು ಅಷ್ಟಕ್ಕೊಂದು ಕಷ್ಟಪಟ್ಟು ಮಾಡ್ತಾರೆ. ನಮ್ಮದೇನೋ ಹೆಂಗಿದೈತಿ, ಅವ್ರು ಶಿಪ್ಪಿಂಗ್ ಅಲ್ಲ ಗುರು, ಟ್ರೈನು. ಇದು ಸ್ವಲ್ಪ ಕಷ್ಟ. ಟ್ರೈನಿಂದಿದು ಸ್ವಲ್ಪ ಕಷ್ಟ, ಪಾರ್ಕ್ ಮಾಡೋದು ಇಲ್ಲ. ಆ ಟ್ರಕ್ ಇಲ್ಲಿ ಹೋಗುತ್ತೆ, ಟ್ರಕ್ ಇಲ್ಲಿ ಹೋಗುತ್ತೆ. ಬಂದ್ ಮಾಡ್ಯಾರ ಮುಂದಿನ ಗೇಟ್. ಮುಂದಿನ ಗೇಟಲ್ಲಿ ಹೋಗ್ಬೇಕು, ಟ್ರಕ್ ಹೋಗುತ್ತೆ. ಆಟೋಮೆಟಿಕ್ ಅದೇ ಹೋಗುತ್ತಿದೆ. ಓಕೆ, ಇವಾಗ ಇಲ್ಲಿ ಬಂದು ನಿಲ್ಸ್ಕೋಬೇಕಷ್ಟೆ. ಇಲ್ಲಿ ಟ್ರಕ್ ಲೋಡ್ ಮಾಡ್ಬೇಕೀಗ. ಶೆಟ್, ಪುಣ್ಯ ಡ್ಯಾಮೇಜ್ ಬಂದಿಲ್ಲ. ಈಗ ಎಂಟರ್ ಕೊಟ್ಟರೆ ಸಾಕು, ಅದಕ್ಕದೇ ಹೋಗತ್ತೆ. ಓಕೆ, ಇವಾಗ ನಾವು ಫೋರ್ಕ್ ಸ್ಟೋನಿಗೆ ಹೋಗಬೇಕು. ಓಕೆ, ಶಿವ ಟ್ರೈನಿಂಗ್ ಆಗ್ತಾ ಇದೆ. ಟ್ರೈನ್ ಒಳಗೆ ಹೋಗಿ ತಲುಪುತ್ತೆ. ಓಕೆ, ನಾವೀಗ ಬಂದಿದ್ದೀವಿ. ಈಗ ನೋಡ್ಬೇಕು. ನಾವೀಗ ಹಿಂಗಡೆ ಸೈಡ್ ಹೋಗ್ಬೇಕು. ಓಕೆ, ಈ ಥರ ಮ್ಯಾಪ್ ಚೆನ್ನಾಗಿರುತ್ತೆ. ಯೂಟರ್ನ್ ಹೊಡಿಬೇಕು ಬ್ರೋ, ಯೂಟರ್ನ್ ಹೊಡಿಬೇಕು. ಸೊ ಯೂಟರ್ನ್ ಹೊಡೆದ್ರೇ ಆಗೋದು, ಇಲ್ಲಾಂದ್ರೆ ಆಗಲ್ಲ, ಹೋಗೋಕ್ಕಾಗಲ್ಲ. ಬಂದೈತಲ್ಲಿ ಯೂಟರ್ನ್ ಹೊಡಿಬೇಕು. ಓಕೆ, ಲಾಂಗ್ ಟರ್ನ್ ತಗೊಂಡು ಯೂಟರ್ನ್ ಹೊಡಿಬೇಕು.
ಆಫ್ ಆಫ್ ಆಗಲ್ಲ, ಅದು ಆಟೋಮೆಟಿಕ್ ಅಲ್ಲ ಯಾವತ್ತೂ ಹಂಗೆ. ಬೇಕಾದ್ರೆ ನೀವು ಆಟೋಮೆಟಿಕ್ ಕಾರ್ ನೋಡಿ ಗೊತ್ತಾಗುತ್ತೆ. ಆಟೋಮೆಟಿಕಲ್ಲಿ ಯಾವಾಗೂ ಹಂಗೆ ಒಂದು ಸತಿ ಪಾರ್ಕಿಂಗ್ ಆಗಿಬಿಟ್ರೆ ಆಫ್ ಆಗಿಬಿಡುತ್ತೆ. ಆಫ್ ಆಗಲ್ಲ ಗಾಡಿ, ಸೈಲೆಂಟ್ ಆಗಿಬಿಡುತ್ತೆ. ಆಫ್ ಆದಂಗೆ ಅನಿಸ್ತೈತಿ, ಯಾರೋ ಆಫ್ ಆಗಿರಲ್ಲ. ನಾವಿವಾಗ ಯೂ ಟರ್ನ್ ಹೊಡೆದು ಸೀದಾ ಒಂದು ಸ್ವಲ್ಪ ಫಾಸ್ಟಾಗಿ ಹೋಗಿ ಒಂದು ಸತಿ ಹತ್ಸ್ಬಿಡ್ಬೇಕಾ. ಬ್ರೇಕ್ ಬ್ರೇಕ್ ಬ್ರೇಕ್. ಯಾರು ಖಾಲಿನೇ ಆಗಿಲ್ಲ. ಅಯ್ಯೋ ನಿತ್ಲ ಹೋಗ್ಬೇಕು. ಹೋಗೋಣ ಬೇಗ, ನಾನು ಹೋಗ್ಬಿಡ್ತೀನಿ. ಈ ಕಡೆ ಯಾರೂ ಇಲ್ಲಲ್ಲ, ಯಾವನ ಬರಕತ್ತಾನೆ. ಬೇಗ ಬೇಗ ಹೋಗ್ಬಿಡೋಣ. ಇವ್ ಬಂದಿಲ್ಲ ಸಾತ್ನಾ. ಅಷ್ಟು ಬಂದು ಇಲ್ಲೇ ಸಾಯ್ತಾರೆ ಗುರು, ಅದೇ ಬೇಜಾರಾಗದು ನನಗೆ. ಅವ್ನು ನೋಡಿ ಇಲ್ಲೇ ಬಂದು ಸಾತ್ತಾನೆ. ಸುಮ್ಮನೆ ದುಡ್ಡು ಹೋಗ್ತೈತೆ $400. ಡ್ಯಾಮೇಜ್ ಏನೂ ಆಗಿಲ್ಲ. ಅದೇ ಗುರು, ಒಂದೇ ಸತಿ ಬಂದರೆ ಅಂತಾರ ಹೋಗಲ್ಲ ಗಾಡಿ, ಅದೇ ನಮಗೆ ಬೇಜಾರು. ಒಂದೇ ಸತಿ ನುಗ್ತಾರೆ ಬಂದು, ನುಗ್ಗಿದ್ರೆ ಏನು ಮಾಡೋದು ನಾವು? ಓಕೆ, ಇವಾಗ ಇಲ್ಲಿ ಕಟ್ಕೋಬೇಕು. ನಿಧಾನ ಕಟ್ತಾ ಸದ್ಯದರಲ್ಲೇ ಒಂದು ಇಂಟ್ರೆಸ್ಟಿಂಗ್ ಆಗಿ ಏನೋ ಬರುತ್ತೆ, ತೋರಿಸ್ತೀವಿ ಏನಂತ. ಇಂಟ್ರೆಸ್ಟಿಂಗ್ ಸರ್ಪ್ರೈಸ್ ಅದು, ಗೇಮಿನಂತೂ ಅಲ್ಲ, ತೋರಿಸ್ತೀವಿ ಏನಂತ. ಓಕೆ, ಇವಾಗ ಒಂದು ಸ್ವಲ್ಪ ಕಟ್ ಮಾಡೋಣ, ಇಲ್ಲಾಂದರೆ ವಿಡಿಯೋ ಲಾಂಗ್ ಆಗುತ್ತೆ. ಓಕೆ, ಇವಾಗ ನಾವು ಒಂದು ಊರಿಗೆ ಬಂದಿದ್ದೀವಿ. ಲಿಲಿಕಂತಿನ ಊರೈತಿ, LILLE ಅಂತ ಒಂದು ಊರು. ಇಲ್ಲೇ ಕಟ್ತವನ. ಬ್ರೇಕಿಂಗ್ ಮಾತ್ರ ಮಾಸಿದ್ರು. 100ರಲ್ಲಿದ್ದೆ ನಾನು, 100ರಿಂದ ಸೀದಾ 20ಕ್ಕೆ ಬಂದೈತಿ. 50ರೊಳಗೆ ಇರಬೇಕು. ಕ್ರೂಸ್ ಆಗ್ತಾನೆ. ಬೇಗ ಬೇಗ ಸಿಗ್ನಲ್ ಓಪನ್ ಆಯಿತು. ಹಿಂಗೆ ಸಿಗ್ನಲ್ ಬಂದುಬಿಟ್ರೆ ಕಷ್ಟ. ಸಿಗ್ನಲ್ ಬಿಡ್ತು, ಹೋಗೋಣ ಬೇಗ, ಹೋಗಲೇ ಬೇಗ. ತುಂಬ ಜನ ಹೇಳಿದ್ದಾರೆ ಫ್ರೀ ಫೈರಿಂದ ಮಾಡು. ನಮ್ಮ ಫ್ರೆಂಡ್ಸು ಹೇಳ್ತಾರೆ ಫ್ರೀ ಫೈರಿಂದ ಮಾಡು, ಇದರೆಲ್ಲ ಬರಲ್ಲ, ವ್ಯೂಸ್ ಬರಲ್ಲ ಅಂತ. ಏನು ಮಾಡೋಣಪ್ಪ, ನಮಗೆ ಫ್ರೀ ಫೈರ್ ಆಡೋಕ್ಕೆ ಬರಲ್ಲ. ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಟ್ರೆ, ನನಗೆ ಫ್ರೀ ಫೈರ್ ಆಡೋಕ್ಕೆ ನಿಜ ಬರಲ್ಲ. ನಾವು ಆಡೋದು ಇಲ್ಲ, ಯಾಕಂದರೆ ಸೇರಲ್ಲ ಗುರು ನನಗೆ ಗೇಮ್. ಫ್ರೀ ಫೈರ್ ಇಷ್ಟ ಆಗಲ್ಲ. ಸೊ ಇವಾಗ ಆಗಿದೆ ನೋಡಿ, ಇವತ್ತಿಗೆ ಸಾಕು. ಆಮೇಲೆ ನೆಕ್ಸ್ಟ್ ಎಪಿಸೋಡಲ್ಲಿ ಬಂದು ಮಾತಾಡೋಣ. ಇಷ್ಟಕ್ಕೆ ಇವತ್ತಿಗೆ ಸಾಕು ಇವತ್ತು. ಸರಿ, ನಾಳೆ ಸಿಗೋಣ. ನಾಳೆ ಬೇಡ,
ನಾಡ್ದು ಸಿಗೋಣ. ನಾಳೆ ನನಗೆ ಸ್ವಲ್ಪ ಕೆಲಸ ಇದೆ. ಸೊ ಇವತ್ತಿಗೆ ಇಷ್ಟೇ ಸಾಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಚೆನ್ನಾಗಿ ಅನಿಸುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಈಗ ಸಪೋರ್ಟ್ ಮಾಡ್ತಾಯಿರಿ. ಇವತ್ತಿಗೆ ಇಷ್ಟೇ ಸಾಕು. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.